ಎಲ್ಲರಿಗೂ ನಮಸ್ಕಾರ. ಕಿಣಿಸುವ ಶ್ರೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಇವಾಗಂತೂ ಬೆಳಿಗ್ಗೆ ಬೇಗನೆ ಬೆಳಕಾಗುತ್ತೆ. ಹಾಗೆ ಒಂದು 6:30 ಹೊತ್ತಿಗೆ ನಾನು ನಮ್ಮ ತೋಟಕ್ಕೆ ಬಂದು ಬಾಳೆ ಎಲೆಯನ್ನು ತೆಗಿತಾ ಇದ್ದೇನೆ. ವಿಷಯ ಅಂತ ಹೇಳಿದರೆ, ನಮ್ಮ GSB ಸಾಂಪ್ರದಾಯಿಕ ಒಂದು ಅಡುಗೆ ಮಾಡ್ತಾ ಇದ್ದೇನೆ. ಅಂದರೆ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣರ ಶೈಲಿಯ ಒಂದು ಕುಳ್ತಾ ರಂದಾಣ್, ಕುಳ್ತಾ ಸನ್ನಾಣ್, ಅಂದರೆ ಹುರುಳಿ ಇದ್ದು ಒಂದು ಗುಂಡ ಥರನೇ ಒಂದು ಮಾಡ್ತಾ ಇದ್ದೇನೆ. ಓಕೆ, ಇಲ್ಲಿ ಬೆಕ್ಕುಗಳಿಗೆಲ್ಲ ಫುಡ್ ಎಲ್ಲ ಹಾಕಿ ಆಯಿತು. ಅದೇ ರೀತಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮನೆ ಹತ್ರ ಸುತ್ತಮುತ್ತ ಎಲ್ಲ ಹಕ್ಕಿ ನವಿಲುಗಳು ಎಲ್ಲ ಇರ್ತವೆ ಅಂತ. ಹಾಗೆ ಕಾಗೆಗಳ ರಾಶಿ, ಫಸ್ಟ್ ಟ್ರಿಪ್ ಅವ್ರದ್ದು. ಆದರೆ ನಮ್ಮ ಅಪ್ಪುರಾಯ ಅವನಿಗೆ ಆಲ್ರೆಡಿ ನಾನು ಫುಡ್ ಹಾಕಿದ್ದೇನೆ, ಆದರೂ ಕೂಡ ಅವರಿಗೆಲ್ಲ ಬೆಳಿಗ್ಗೆ ಓಡಿಸ್ತಾನೆ. ಮತ್ತೆ ಕರೆದು ಅವನಿಗೆ ಫುಡ್ ಹಾಕಿಸ್ದೆ. ದೊಡ್ಡ ಜನರಾಗೆ ಮಾಡೋದು ಇವನು. ಹಾಗೆಲ್ಲ ಕಾಗೆಗಳು ಬಂದು ನೋಡಿ, ರಸ್ಕ್, ಬ್ರೆಡ್, ಬಿಸ್ಕಿಟ್ ಅಂತೆಲ್ಲವನ್ನು ಕೂಡ ತಿಂತಾ ಇದ್ದಾವೆ. ಅನ್ನ ಕೂಡ ಹಾಕಿದ್ದೇನೆ. ಡೈಲಿ ಬೆಳಿಗ್ಗೆ ರೋಟೀನ್ ನಮ್ಮದು ಇದೇ ರೀತಿ ಇರುತ್ತೆ. ಬೆಕ್ಕುಗಳಿಗೆ, ನಾಯಿಗಳಿಗೆ, ಹೀಗೆ ಹಕ್ಕಿಗಳಿಗೆ ಎಲ್ಲವೂ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತಾ ಇದ್ದೇನೆ. ನೋಡಿ, ಇದೇ ತಿಂಡಿ ನಾವು ನಮ್ಮ ಈ ಸುಮಾರು ಇವಾಗಿನ ಜನ್ರೇಷನ್ನವರಿಗಂತೂ ಖಂಡಿತವಾಗಿಯೂ ಗೊತ್ತಿಲ್ಲ ಅಂತ ಹೇಳ್ಬೋದು. ಒಂದು ಏನು ಹೇಳ್ಬೋದು, ನಮ್ಮದ್ರಲ್ಲಿ ಒಂದು GSBಸಲ್ಲಿ ಮರೆಯಾಗ್ತಾ ಇರುವಂಥ ಒಂದು ರೆಸಿಪಿ ಅಂತ ಕೂಡ ಹೇಳ್ಬೋದು. ಹಾಗೆ ಬೆಲ್ಲದ ಕಾಫಿ ಜೊತೆ ಕುಳ್ತಾ ಸನ್ನಾಣ, ಅಂದರೆ ಕುಳ್ತಾ ರಂದಾಣ ಅಂತ ಮಾಡ್ತಾ ಇದ್ದೇನೆ. ಕುಚ್ಚಲಕ್ಕಿ ಕೂಡ ಹಾಕಿ ನಾವು ಮಾಡುವಂಥ ನನ್ನ ಅಮ್ಮ ಯಾವ ರೀತಿ ನನಗೆ ಹೇಳಿಕೊಟ್ಟಿದ್ದಾರೆ ಆ ರೆಸಿಪಿಯನ್ನು ಇವತ್ತು ಅದೇ ರೀತಿ ಆ ಮೆಥಡಲ್ಲಿ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದಕ್ಕೆ ಹುರುಳಿ ಜಾಸ್ತಿ ಹಾಕಿ ಮಾಡ್ತಾರೆ, ಆದರೆ ನಾವು ಕುಚ್ಚಲಕ್ಕಿ ಅದನ್ನು ಹಾಕ್ತೇವೆ. ಹಾಗೆ ಬೆಳ್ತಿಗೆ ಅಕ್ಕಿಯ ರವೆ ಮಾಡಿ ಹಾಕ್ಬೋದು. ಹಾಗೆ ಒಂದು ಡೀಟೇಲ್ ಆಗಿದೆ ಮಾತ್ರ. ಓಕೆ, ಫಸ್ಟ್ ಟೈಮ್ ಕಿಣಿಸುವ ಸರಿ ನೋಡ್ತಿರೋದಾದರೆ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಿಣಿಸುವ ಸರಿ ಅಂತ ಸರ್ಚ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಓಕೆ, ರೆಸಿಪಿಯನ್ನು ಶುರು ಮಾಡೋಣ. ಇದು ಮುಂಚಿನ ದಿನ ರಾತ್ರಿ 1/4 ಗ್ಲಾಸ್ ಅಷ್ಟು ಉದ್ದಿನ ಬೇಳೆಯನ್ನು ನೀರಲ್ಲಿ ನೆನೆ ಹಾಕ್ತಾ ಇದ್ದೇನೆ. ಸಪೋಸ್ ನೀವು ಸಂಜೆ ನೀರಲ್ಲಿ 2 ಗಂಟೆಗಳ ಕಾಲ ಈ ಉದ್ದಿನ ಬೇಳೆಯನ್ನು ನೆನೆ ಹಾಕಿ ರುಬ್ಬಿ ಇಡ್ಬೋದು. ನಾವು ಗುಂಡ ಇಲ್ಲ ಇಡ್ಲಿ ಮಾಡಬೇಕಾದ್ರೆ ಯಾವ ರೀತಿ ರುಬ್ತೇವೋ ಅದೇ ರೀತಿ ಮಾಡ್ಕೊಳ್ಬೋದು. ಅದೇ ರೀತಿ ಇದಕ್ಕೆ ಬೇಕು ಹುರುಳಿ ಸಣ್ಣನ ಅಂತ ಹೇಳಿದರೆ ಇದಕ್ಕೆ ಹುರುಳಿ ಬೇಕೇ ಬೇಕು. ಹಾಗೆ 1/4 ಗ್ಲಾಸ್ ಅಷ್ಟು ಹಾಕ್ತೇನೆ. ಕೆಲವರು ಹುರುಳಿಯೇ ಜಾಸ್ತಿ ಹಾಕ್ತಾರೆ, ಆದರೆ ನಾನು ಕುಚ್ಚಲಕ್ಕಿ ಹಾಕ್ತೇನೆ. ಹಾಗೆ ಹುರುಳಿ 1/4 ಗ್ಲಾಸ್ ಅಷ್ಟು ಹಾಕ್ತೇನೆ. ಅದೇ ರೀತಿ ಇಡ್ಲಿ ರವೆ ಬೇಕು. ಇದಕ್ಕೆ 1.5 ಗ್ಲಾಸ್ ಅಷ್ಟು ಇಡ್ಲಿ ರವೆ, ಅಕ್ಕಿ ರವೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ನೀವು ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿಯನ್ನು ನೆನೆಸಿ ಅದನ್ನು ಒಂದು ಬೈರಸಲ್ಲಿ ಒಣಗಿಸಿ ಆಮೇಲೆ ರವ ಕೂಡ ಮಾಡ್ಕೊಳ್ಬೋದು ಮಿಕ್ಸಿ ಜಾರಲ್ಲಿ. ಆಮೇಲೆ ಇದಕ್ಕೆ ನಾನು 1/4 ಗ್ಲಾಸ್ ಅಷ್ಟು ಕುಚ್ಚಲಕ್ಕಿ, ನಾವು ಊಟ ಮಾಡುವಂಥ BVK ಅಕ್ಕಿಯನ್ನು ಹಾಕಿ ನೆನೆಸಿಡ್ತಾ ಇದ್ದೇನೆ. ಎಲ್ಲೋ ಕೂಡ ರಾತ್ರಿ ನೆನೆ ಹಾಕಿದ್ದೇನೆ. ನೀವು ಸಪೋಸ್ ಗುಂಡ ಇಲ್ಲ ಇಡ್ಲಿಗೆ ರುಬ್ಬುವಂತೆ ಉದ್ದಿನ ಹಿಟ್ಟನ್ನು ಮುಂಚಿನ ದಿನ ರುಬ್ಬಿಟ್ರೆ ಒಳ್ಳೆಯದು. ಅಂದರೆ ಹುರುಳಿ ಮಾತ್ರ ಯಾವಾಗಲೂ ನಾವು ಉದ್ದಿನ ಬೇಳೆ ಮತ್ತು ಹುರುಳಿಯನ್ನು ಒಟ್ಟಿಗೆ ರುಬ್ಬುವಂಥದ್ದು. ಆದರೆ ಹುರುಳಿ ಮುಂಚಿನ ದಿನ ರುಬ್ಬಿದರೆ ಅದು ಹುಳಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಮರುದಿನ ನಾನೆಲ್ಲವನ್ನು ರಪಕ್ ಅಂತೇಳಿ ರುಬ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಇಲ್ಲಿ ಉದ್ದಿನಬೇಳೆ ಎಲ್ಲವನ್ನು ಕೂಡ ನಾನು ಚಂದ ಮಾಡಿ 3 ನೀರಲ್ಲಿ ತೊಳೆದು ಒಳ್ಳೆ ನೀರನ್ನು ಹಾಕಿಟ್ಟದ್ದು. ಹಾಗೆ ಆ ನೀರನ್ನೇ ಇಲ್ಲಿ ನಾನು ಮರುದಿನ ಬೆಳಿಗ್ಗೆ ಇಲ್ಲಿ ರುಬ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಒಳ್ಳೆ ಎಲ್ಲೋ ನೆಂದಿದೆ. ಹಾಗೆ ಗ್ರೈಂಡರಲ್ಲಿ ಇವಾಗ ರುಬ್ತಾ ಇದ್ದೇನೆ. ಮೊದಲಿಗೆ ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಉದ್ದಿನ ಬೇಳೆ ಮತ್ತು ಹುರುಳಿಯನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಬೋದು. ಹಾಗೆ ಮುಂಚಿನ ದಿನ ನೀವು ರುಬ್ಬೋದಾದರೆ ಫಸ್ಟ್ ಉದ್ದಿನ ಬೇಳೆ ಮಾತ್ರ ರುಬ್ಬಿಡಿ ಸಂಜೆ. ಮರುದಿನ ಅದು ಒಳ್ಳೆ ಪ್ಲಫಿನೆಸ್ ಆಗಿ ತುಂಬ ಉಬ್ಬಿ ಬರುತ್ತೆ ಹಿಟ್ಟು. ಹಾಗೆ ಮರುದಿನ ಹುರುಳಿಯನ್ನು ರುಬ್ಬಿ ಹಾಕಿ. ಇದೊಂದು ಟಿಪ್ಸ್ ಆಯಿತಾ. ಓಕೆ, ಅದು ಮತ್ತು ನಾನು ದೋಸೆ ಅಕ್ಕಿಯನ್ನು ಕೂಡ ವಾಶ್ ಮಾಡಿ ಒಣಗಿಸಿ ರವೆ ಮಾಡಿ ಆ ರೀತಿ ಹಾಕ್ಬೋದು. ಇಲ್ಲ ಇಡ್ಲಿ ರವೆಯನ್ನು ಹಾಕ್ಬೋದು, ಅದು ಕೂಡ ಇನ್ನೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಹಾಗೆ ಹುರುಳಿಯನ್ನು ಜಾಸ್ತಿ ಹಾಕ್ಬೋದು, ಕುಚ್ಚಲಕ್ಕಿ ಹಾಕದೇನೆ ಮಾಡ್ಬೋದು ಹಾಗೆ. ಆದರೆ ನಾನಿಲ್ಲಿಗ ಫಸ್ಟಿಗೆ ಉದ್ದಿನಬೇಳೆ ಮತ್ತು ತಗೊಂಡಿರುವಂಥ ಹುರುಳಿ ಇದಿಷ್ಟನ್ನು ಹಾಕಿ ಚೆಂದ ಮಾಡಿ ಈ ರೀತಿ ಕೈಯಲ್ಲೋ ಇಲ್ಲ ಸ್ಪ್ಯಾಟುಲದಿಂದನೂ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ರುಬ್ಕೊಳ್ಬೇಕು. ಸಾಧಾರಣ ಒಂದು ನಾನು 3/4 ಗಂಟೆಯಷ್ಟು ರುಬ್ಬಿದ್ದೇನೆ ಇದು. ಯಾಕಂದರೆ ಅದು ಒಳ್ಳೆ, ನಾವು ನಮ್ಮ ಈ ಕೊಂಕಣಿನಲ್ಲಿ ಹೇಳ್ಬೇಕಾದ್ರೆ ಗುಡ್ಗುಡ ಒಟುಕ ಅಂತ ಹೇಳ್ತೇವೆ. ಸ್ವಲ್ಪ ಜಾಸ್ತಿ ಅದು ರುಬ್ಬಿ ಜಾಸ್ತಿ ಆಗ್ತದೆ ಅಂತ ಅಷ್ಟೇ. ಮುಂಚಿನ ದಿನ ರುಬ್ಬಿಟ್ರೆ ಮಾತ್ರ ತುಂಬ ಜಾಸ್ತಿ ಆಗ್ತದೆ. ಆದರೆ ನಾನು ಯೋಚನೆ ಮಾಡಬೇಕಾದ್ರೆ ನೈಟ್ ಆಗಿತ್ತು. ಹಾಗೆ ನೈಟೇ ರಪ್ಪ ಒಂದು ಈ ರೀತಿ ಸಹ ಮಾಡ್ಬೋದು ಅಂತೇಳಿ. ಆದರೆ ಒಳ್ಳೆ ಪರ್ಫೆಕ್ಟ್ ಆಗ್ತದೆ. ಆದರೆ ಸ್ವಲ್ಪ ಅಕ್ಕಿದೆಲ್ಲ ಅಳತೆ ಸ್ವಲ್ಪ ಕಡಿಮೆ ಮಾಡಿ ಹಾಕಿದ್ದೇನೆ ಅಷ್ಟೇ. ಮುಂಚಿನ ದಿನ ರುಬ್ಬಿಡೋದಾದರೆ ಅಕ್ಕಿಯನ್ನು ಜಾಸ್ತಿ ಹಾಕ್ಕೊಳ್ಬೋದು. ಕುಚ್ಚಲಕ್ಕಿ 2 ಗ್ಲಾಸ್ ಅಷ್ಟು ಹಾಕ್ಕೊಳ್ಬೋದು. ಇಡ್ಲಿ ರವೆಯನ್ನು 2 ಗ್ಲಾಸ್ ಅಷ್ಟು ಹಾಕ್ಕೊಳ್ಬೋದು. ಹುರುಳಿಯನ್ನು ಕೂಡ 1/4 ಗ್ಲಾಸ್ ಅಷ್ಟು ಹಾಕ್ಕೊಳ್ಬೋದು. ಹಾಗೆ ಇದೀಗ ರುಬ್ತಾ ಇದ್ದೇನೆ. ಉದ್ದಿನ ಬೇಳೆ ರುಬ್ಬಿದ ನಂತರ ನಾವು ಇದೇ ಗ್ರೈಂಡರಲ್ಲಿ ವಾಶ್ ಮಾಡೋದೇನು ಬೇಡ, ಹಿಟ್ಟೆಲ್ಲ ತೆಗೆದಾದ್ಮೇಲೆ ಇದರಲ್ಲೇ ನಾನು ಕುಚ್ಚಲಕ್ಕಿಯನ್ನು ರುಬ್ತೇನೆ. ಎಲ್ಲವನ್ನು ಕೂಡ ಮುಂಚಿನ ದಿನ ನೆನೆಸಬೇಕಾದ್ರೆ 3 ನೀರಲ್ಲಿ ಚೆಂದ ಮಾಡಿ ತೊಳೆದು ಮತ್ತು ಒಳ್ಳೆ ನೀರು ಹಾಕಿಟ್ಟದು. ಹಾಗೆ ಆ ನೀರನ್ನೇ ಡೈರೆಕ್ಟಾಗಿ ಹಾಕಿ ರುಬ್ತಾ ಇದ್ದೇನೆ. ಎಲ್ಲ ನೀರು ಹಾಕಬೇಡಿ, ಮತ್ತು ತುಂಬ ನೀರು ಸಹ ಆಗಬಾರ್ದು ಹಿಟ್ಟು. ನಾವು ಇಡ್ಲಿಗೆಲ್ಲ ಹೇಗೆ ದಪ್ಪವಾಗಿ ಗಟ್ಟಿಯಾಗಿ ಹಿಟ್ಟು ರುಬ್ಕೊಳ್ತೇವೆ ಅದೇ ಹದದಲ್ಲಿದ್ದರೆ ಆಯಿತು. ಯಾಕಂದರೆ ಇದನ್ನು ನಾವು ಡೈರೆಕ್ಟಾಗಿ ಇಡ್ಲಿ ಪಾತ್ರೆಯಲ್ಲಿ ಹಾಕುವಂಥದ್ದು. ಇಲ್ಲ ನೀವು ಇದು ಗುಂಡಾಯಿ ಕೊಟ್ಟಿಗೆ ಇರುತ್ತಲ್ವ, ಹಲಸಿನ ಎಲೆಯಲ್ಲಿ ಮಾಡೋ ಕೊಟ್ಟೆ ಕಡುಬದ್ದು, ಅದು ಬಾಸ್ಕೆಟ್ಸಲ್ಲಿ
ಅದರಲ್ಲೂ ಕೂಡ ಹಾಕಿ ಬೇಯಿಸ್ಕೊಳ್ಬೋದು. ಇಡ್ಲಿ ಬೌಲಲ್ಲಿ ಹಾಕಿ ಕೂಡ ಬೇಯಿಸ್ಕೊಳ್ಬೋದು. ಆದರೆ ಡೈರೆಕ್ಟಾಗಿ ಕೂಡ ಬಾಳೆ ಎಲೆಯಲ್ಲಿ ಹಾಕಿದರೂ ತುಂಬ ಸೂಪರಾಗಿರುತ್ತೆ. ನೋಡಿ ಕುಚ್ಚಲಕ್ಕಿಯನ್ನು ಈ ರೀತಿ ರವ ನಾವು ಪುಂಡಿಗೆಲ್ಲ ಹೇಗೆ ರವ ರುಬ್ಕೊಳ್ತೇವೆ, ನಾವಂತೂ ಪುಂಡಿಯಲ್ಲಿ ಯಾವಾಗಲೂ ಕುಚ್ಚಲಕ್ಕಿ ಪುಂಡಿ ಮಾಡೋದಾದರೆ ನೈಸಾಗಿ ರುಬ್ಬೋದೇ ಇಲ್ಲ, ರವ ಮಾಡ್ಕೊಳ್ಬೇಕು. ಹಾಗೆ ಅದೇ ರೀತಿ ರವ ಮಾಡಿ ಕುಚ್ಚಲಕ್ಕಿಯನ್ನು ರುಬ್ಬಿದ್ದಾಯಿತು. ಅದೇ ರೀತಿ ಈಗ ಇಡ್ಲಿ ರವೆ ಇದೆಯಲ್ವ, ಇದನ್ನು ಕೂಡ ಚೆಂದ ಮಾಡಿ ತೊಳೆದು, ಅಂದರೆ ತೊಳೆದಿಟ್ಟದ್ದೇ ಆದರೂ ಕೂಡ ಒಂದು ನೀರು ಬಿಸಾಡಿ ಇದರಲ್ಲೇ ಗಟ್ಟಿಯಾಗಿ ಆ ನೀರನ್ನೆಲ್ಲ ಬಸಿದು ರವವನ್ನು ಮಾತ್ರ ಇದರಲ್ಲಿ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಹಿಟ್ಟು ಗಟ್ಟಿಯಾಗಿರಬೇಕು. 1.5 ಸ್ಪೂನ್ ಅಷ್ಟು, ಅಂದರೆ ರುಚಿಗೆ ತಕ್ಕ ಉಪ್ಪಿನ ಪುಡಿಯನ್ನು ನಾನಿಲ್ಲಿ ಬೆರೆಸಿದ್ದೇನೆ ಇದಕ್ಕೆ. ಹಾಗೆ ಇಲ್ಲಿ ಇಡ್ಲಿ ಪಾತ್ರೆಯನ್ನು ಹಬೆ ಬರಲಿಕ್ಕೆ ಇಡ್ತಾ ಇದ್ದೇವೆ. ಹಬೆ ಬಂದ ಮೇಲೆಯೇ ಇದನ್ನು ಹಾಕ್ಕೊಳ್ಬೇಕು. ಹಾಗೆ ನೀರನ್ನು ಹಾಕಿ ಈ ರೀತಿ ಮುಚ್ಚಿ ಹಬೆ ಬಂದ ಮೇಲೆ ಇಟ್ಟರೆ ಆಯಿತು. ಈಗ ನಾನು ಬಾಳೆ ಎಲೆ ಆವಾಗ ತೊಗೊಂಡು ಬಂದದ್ದು ನೀವು ನೋಡಿದ್ರಿ. ಹಾಗೆ ಇದನ್ನು ಚೆಂದ ಮಾಡಿ ನೀರೆಲ್ಲ ಹಾಕಿ ಒಮ್ಮೆ ಚೆಂದ ಮಾಡಿ ಒರೆಸಿಟ್ಟಿದ್ದೇನೆ. ದೊಡ್ಡ ಬಾಳೆ ಎಲೆ ಆದರೆ ಬಹಳ ಉತ್ತಮ. ಹಾಗೆ ಇದರಲ್ಲಿ ಕೊಬ್ಬರಿ ಎಣ್ಣೆನ 1-2 ಡ್ರಾಪ್ಸ್ ಅಷ್ಟು ಹಾಕಿ ಅದನ್ನು ಕೂಡ ಚೆಂದ ಮಾಡಿ ಸವರಬೇಕು ಎಲೆಗೆ, ಅಂದರೆ ಒಳ್ಳೆ ಕ್ಲೀನಾಗಿ ಎದ್ದೇಳ್ತದೆ ಆಮೇಲೆ ಎಬ್ಬಿಸಬೇಕಾದ್ರೆ ಅದು. ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿಟ್ರೆ ಆಯ್ತಲ್ವಾ. ಹಾಗೆ ಈಗ ಇಡ್ಲಿ ಪಾತ್ರೆಯಲ್ಲಿ ನೋಡಿ ಹಬೆ ಬರ್ತಾ ಇದೆ. ಹಬೆ ಬಂದ ಮೇಲೆ ಬಾಳೆ ಎಲೆಯನ್ನು ಇಡುವಂಥದ್ದೇ. ಅದೇ ರೀತಿ ನಾವು ಮಾಡಿರುವಂಥ ಹಿಟ್ಟು ಏನಿದೆ ಅದನ್ನು ಡೈರೆಕ್ಟಾಗಿ ಇದರಲ್ಲಿ ಹಾಕುವಂಥದ್ದೇ. ಸುಲಭ ಅಲ್ವಾ ನಿಜವಾಗಿ. ರುಬ್ಬುದೊಂದು ಕೆಲಸ ಅಂತ ಹೇಳಿದರೆ ಅಷ್ಟೇ, ಮತ್ತೇನಿಲ್ಲ. ಅದು ಕೂಡ ಉದ್ದಿನ ಹಿಟ್ಟನ್ನು ಮುಂಚಿನ ದಿನವೇ ಮಾಡಿಟ್ರೆ ಮರುದಿನ ಹುರುಳಿಯನ್ನು ಮತ್ತು ಕುಚ್ಚಲಕ್ಕಿಯನ್ನು ರುಬ್ಬುವ ಕೆಲಸ ಅಷ್ಟೇ. ಸಪ್ರೇಟಾಗಿ ಮಿಕ್ಸಿಯಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ಕುಚ್ಚಲಕ್ಕಿಯನ್ನು ಹಾಕಿಲ್ಲ ಅಂದರೂ ಆಗುತ್ತೆ, ಹುರುಳಿಯನ್ನೇ ಜಾಸ್ತಿ ಹಾಕ್ಕೊಳ್ಬೋದು. ಓಕೆ, ಈಗ ಎಲ್ಲ ಹಿಟ್ಟನ್ನು ಇದರಲ್ಲಿ ಹಾಕಿ ಆಯಿತು. ಹಬೆ ಬರ್ತಾ ಇದೆ, ಹಾಗೆ ಕೈಗೆ ಬಿಸಿ ಬಿಸಿ ಆಗ್ತಾ ಇದೆ. ಇನ್ನು ಮುಚ್ಚಳವನ್ನು ಮುಚ್ಚೋದು ಅರ್ಧ ಗಂಟೆ. ಈ ಹಬೆ ಆಲ್ರೆಡಿ ಬಂದಾಗಿದೆ. ಹಾಗೆ ಹಬೆ ಬಂದ ಮೇಲೆ ಇದನ್ನು ಹಾಕಿ ಒಂದು ಅರ್ಧ ಗಂಟೆ ಬೇಯಿಸಿದರೆ ಆಯಿತು. ಯಾಕಂದರೆ ಕುಚ್ಚಲಕ್ಕಿ ಹಾಕಿದ್ದೇವಲ್ವ, ಅದಕ್ಕೋಸ್ಕರ ಅರ್ಧ ಗಂಟೆ ಬೇಯಿಸಿದರೆ ಸಾಕು. ಇಲ್ಲಾಂದು ಹಬೆ ಬಂದ ಮೇಲೆ ಗುಂಡ 20 ನಿಮಿಷ ಬೇಯಿಸ್ಕೊಳ್ತೇವೆ. ಇದಕ್ಕೊಂದು ಚಿಂಚಂಬೆ ಕೋಳು ಅಂತ ಮಾಡ್ತೇವೆ, ಅಂದರೆ ಹುಣಸೆ ಹುಳಿಯ ಒಂದು ಚಟ್ನಿ ಥರ. ಹಾಗೆ ಇಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಇದು ಸ್ವಲ್ಪ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ನೆನೆ ಹಾಕಿದ್ದೆ. ಹಾಗೆ ಅದೀಗ ಕಂಪ್ಲೀಟಾಗಿ ತಂದು ಒಳ್ಳೆ ಗಟ್ಟಿ ಇದ್ದದ್ದು ಸಾಫ್ಟ್ ಆಗಿದೆ. ಅದರಲ್ಲಿ ಚರಟ ಎಲ್ಲ ಇದ್ದರೆ ತೆಗೆದು ಬಿಡಿ, ಕಸ ಏನಾದರೂ ಇದ್ದರೆ. ಉಳ್ದದನ್ನು ಹಾಗೆ ತೆಗೆದು ನಾವು ಬ್ಲೆಂಡರಲ್ಲಿ ಇವಾಗ ಹಾಕೊಳ್ತಾ ಇದ್ದೇನೆ. ಇದು ಬ್ಲೆಂಡರ್ ಆ್ಯಕ್ಚುಲಿ ನಾನು ಪೊಂಗಲ್ ಇವಾಗ ಮಾಡಿದ್ದು, ಇನ್ನು ಮಕ್ಕಳಿಗೆ ಇದಾಗೋದಿಲ್ಲ ಹೇಳ್ತಾರೆ. ಹಾಗೆ ಅದರಲ್ಲಿ ನಾನು ಕರಿಮೆಣಸನ್ನು, ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ಕ್ರಷ್ ಮಾಡಿದ್ದೆ. ಅದಕ್ಕೋಸ್ಕರ ಇದರಲ್ಲೇ ನಾನು ಅದೇ ಬ್ಲೆಂಡರಲ್ಲಿ ಹಾಕ್ತಾ ಇದ್ದೇನೆ, ಅಷ್ಟೇ, ಬೇರೇನಿಲ್ಲ. ಓಕೆ, ಅದರಲ್ಲಿ 1 ತುಂಡು ಆಣೆಬೆಲ್ಲ, 1 ಹಸಿಮೆಣಸಿನಕಾಯಿ, ಹಾಗೆ ಹುರಿದಂಥ ಬ್ಯಾಡಗಿ ಮೆಣಸು 2, ಊರಮೆಣಸು 1, ಇದಿಷ್ಟು ಖಾರಕ್ಕೆ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕ ಉಪ್ಪು, ಬೆಲ್ಲವನ್ನು ಕೂಡ ಹಾಕಿದ್ದೇನೆ. ಹಸಿಮೆಣಸು, ಒಣಮೆಣಸು, ಅದೇ ರೀತಿ ಬೆಲ್ಲ, ಉಪ್ಪು ಮತ್ತು ಹುಣಸೆ ಹುಳಿ ಇದಿಷ್ಟು ಹಾಕಿದರೆ ಆಯಿತು. ಕೆಲವರು ಈರುಳ್ಳಿ ಕೂಡ ಬೇಕಂದರೆ ಹಾಕ್ತಾರೆ, ಬಟ್ ಊಟಕ್ಕೆಲ್ಲ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿಂಡಿ ಜೊತೆ ಹಸಿ ಈರುಳ್ಳಿ ಹಾಕ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಬರೀ ಇಷ್ಟೇ ಹುಣಸೆ ಹುಳಿಯ ಚಟ್ನಿ ರೆಡಿ ಆಯಿತು. ಸೂಪರ್ ಸಾಸ್ ಆಗಿ ತುಂಬ ಚೆನ್ನಾಗಿರ್ತದೆ ಇದು ತಿನ್ನಲಿಕ್ಕೆ, ಆಯಿತಾ. ಆಮೇಲೆ ಇದು ಥಿಕ್ನೆಸ್ ಬೇಕಂದರೆ ನೋಡ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ತುಂಬ ದಪ್ಪ ಇದ್ರೂ ಚೆನ್ನಾಗಿರೋದಿಲ್ಲ. ಹಾಗೆ ಈಗ ನಮ್ಮ ಹುಣಸೆ ಹುಳಿಯ ಚಟ್ನಿ ರೆಡಿಯಾಗಿದೆ. ಇದು ಕೂಡ ಊಟಕ್ಕೆ ಕೂಡ ಸೂಪರ್ ಆಗಿರ್ತದೆ. ವೈಟ್ ರೈಸಿಗೂ ಚೆನ್ನಾಗಿರುತ್ತೆ, ಗಂಜಿಗೂ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ ಕೊಚ್ಚಲನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ನಾನು ಮಾಡುವಂಥ ಹೋಟ್ಲಲ್ಲಿ ಮಾಡುವಂಥ ಚಟ್ನಿ, ಕೆಂಪು ಚಟ್ನಿ ನಿಮಗೆ ಹೇಳಿದ್ದೇನೆ ಯಾವ ರೀತಿ ಮಾಡೋದು ಅಂತ. ಹಾಗೆ ಹುರಿಗಡಲೆ, ಹಸಿಮೆಣಸು, ಒಣಮೆಣಸು ಹುರಿದಿರುವಂಥ ಇದೆಲ್ಲ ಹಾಕಿ ಸಾಸಿವೆ ಕರಿಬೇವು ಹಿಂಗಿನ ಒಗ್ಗರಣೆ ಹಾಕಿ ಚಟ್ನಿ ಮಾಡಿದ್ದೇನೆ. ಅದೇ ರೀತಿ ಇದೀಗ ಅರ್ಧ ಗಂಟೆ ಆಯಿತು. ಸೂಪರಾಗಿ ಬೆಂದಿದೆ, ಒಳ್ಳೆ ಪರಿಮಳ ಬರ್ತದೆ. ಕುಚ್ಚಲಕ್ಕಿ ಮತ್ತು ಹುರುಳಿದೊಂದು ಪರಿಮಳವೇ ಭಾರಿ ಸೂಪರಾಗಿದೆ. ನಮ್ಮ ಈ ಅಜ್ಜಿ, ಅಮ್ಮ ಇವರೆಲ್ಲ ಮಾಡ್ತಿರುವಂಥದ್ದು ನಮಗೊಂದು ಅದು ಸೀನ್ ಡೈರೆಕ್ಟಾಗಿ ಕಣ್ಣೆದುರುಗಡೆ ಬಂದು ಹೋಗ್ತದೆ. ಯಾಕಂದರೆ ಟ್ರೆಡಿಷನಲ್ ಆದ ತಿಂಡಿ ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಸ್ವರ್ಗ ಅಂತ ಹೇಳ್ಬೋದು. ಈ ರೆಸಿಪಿಯನ್ನು ಮಾಡಿ ಆಮೇಲೆ ಈ ರೀತಿ ಕಟ್ ಮಾಡುವಾಗ ಹ್ಯಾಪಿ ಬರ್ತ್ಡೇ ಟು ಮೀ ಅಂತ ಹೇಳ್ತಾ ಹಾಗೆ ಕಟ್ ಮಾಡ್ತಾ ಇರಿ. ನೋಡಿ ಎಷ್ಟು ಕ್ಲೀನಾಗಿ ಎದ್ದೇಳ್ತಾ ಇದೆ. ತರಿತರಿಯಾಗಿ ರುಬ್ಬೋದು ಮಾತ್ರ ಮೇನ್, ಕುಚ್ಚಲಕ್ಕಿ ಹಾಕೋದಿದ್ರೆ ಓಕೆ, ನೆನಪಲ್ಲಿರಲಿ. ನೈಸ್ ಆದರೆ ಒಳ್ಳೆಯದಾಗೋದಿಲ್ಲ. ಮತ್ತು ಗಟ್ಟಿ ಹಿಟ್ಟು ಆದರೆ ತುಂಬ ಒಳ್ಳೆಯದು. ಗಟ್ಟಿ ಹಿಟ್ಟಾಗಬೇಕು, ತೀರ ಗಟ್ಟಿ ಬೇಡ. ನಾನು ತೋರಿಸಿದಲ್ವ ಯಾವ ರೀತಿ ಕನ್ಸಿಸ್ಟೆನ್ಸಿ ಅಂತ. ಹಾಗೆ ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಬಿಸಿ ಬಿಸಿ ಕುಳಿತ ಸನ್ನಣ, ಈ ಹುರುಳಿ ಸನ್ನಣ, ರಂದಾಣ ಅಂತ ಹೇಳ್ತೇವೆ. ಹಾಗೆ ಇದನ್ನು ಈಗ ನಮ್ಮ ಪೂರ್ವಜರು ಮಾಡ್ತಿರುವಂಥ ತಿಂಡಿ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನೊಂದು ಒಂದು ಇಡ್ಲಿ ಪಾತ್ರೆ ಹಾಲಿ ಈ ರೀತಿ ಮಾಡಿಟ್ರೆ ಸಂಜೆ ತನಕ ಸಹ ಅದೇ, ಮರುದಿನ ಸಹ ಅದೇ ತಿಂತಿದ್ರಂತೆ ಎಲ್ಲರೂ ಬೇಸಾಯಕ್ಕೆ ಹೋಗೋ ಟೈಮಲ್ಲೆಲ್ಲ. ಹೊಟ್ಟೆ ಫುಲ್ಲಾಗುತ್ತೆ. ಹಾಗೆ ಇದಕ್ಕೆ ಬಿಸಿ ಬಿಸಿ ಇರಬೇಕಾದ್ರೇ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಅದೇ ರೀತಿ ಹುಣಸೆ ಹುಳಿಯ ಈ ರೀತಿಯ ಚಟ್ನಿ, ಅದೇ ರೀತಿ
ಕೆಂಪು ಚಟ್ನಿ ಕೂಡ ಮಾಡಿದ್ದೇನೆ. ಇದನ್ನು ಕೂಡ ಹಾಕೊಂಡು ತಿಂದರೆ ಹೇಳೋದೇ ಬೇಡ, ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು. ಸಖತ್ ಸೂಪರ್ ಆಗಿರುವಂಥ ಕುಳಿತ ಸಣ್ಣ ಹಣ್ಣು ನಿಮ್ಮ ಮುಂದೆ ಇದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಕಲಿಸಿ. ನಮ್ಮ ಈ GSBs ಅವರ ಒಂದು ಏನು ಟ್ರೆಡಿಷನಲ್ ಆದ ಹಿರಿಯರು ಮಾಡ್ತಿದ್ದಂಥ ಅಡುಗೆ ಯಾವಾಗಲೂ ಒಂದು ಅದು ಅಳಿವಿನ ಅಂಚಲ್ಲಿ, ಅಂದರೆ ಮರೆಯಾಗಿ ಹೋಗದೇ ಇರಲಿ ಅಂತ ಹೇಳಿ ನೆನಪು ಮಾಡಲಿಕ್ಕೋಸ್ಕರ. ಮತ್ತು ತುಂಬ ಮಂದಿ ರಿಕ್ವೆಸ್ಟ್ ಕೂಡ ಮಾಡಿದ್ರಿ, ಹಾಗೆ ಬಹುಜನರ ಅಪೇಕ್ಷೆಯ ಮೇರೆಗೆ ಕೂಡ ಈ ರೆಸಿಪಿಯನ್ನು ಮಾಡಿದ್ದೇನೆ. ಹಾಗೆ ಬಿಸಿ ಬಿಸಿ ಬೆಲ್ಲದ ಕಾಫಿ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತೇನೆ. ಹಾಗೆ ನಾನು ತಿನ್ನುವ ಶೈಲಿ ಅಂದರೆ ಈ ರೀತಿ ಒಂದು ದೊಡ್ಡ ಪೀಸ್ ತಗೊಂಡು ಅದರ ಮೇಲೆ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದು, ಅದರ ಮೇಲೆ ಹುಣಸೆ ಹುಳಿಯ ನಮ್ಮ ಚಟ್ನಿ, ಸ್ವಲ್ಪ ಕಟ್ಟಮಿಟ್ಟ ಎಲ್ಲ ಟೇಸ್ಟ್ ಇರುತ್ತೆ. ಸ್ವೀಟ್, ಹುಳಿ, ಉಪ್ಪು, ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.